ತಂದ್ರೆ ಪಿಡಿಒ ಮಹದೇವ್ ನಾಯ್ಕ್ ವಿರುದ್ಧ ಕೀರ್ತಿ ಆಕ್ರೋಶ. ಪಿಡಿಒ ವರ್ಗಾವಣೆಯಾದರೂ ಕೆಲವು ಆರೋಪಗಳಿಗೆ ಸ್ಪಷ್ಟನೆ ದೊರೆತಿಲ್ಲ. ಪತ್ರಿಕಾಗೋಷ್ಠಿ ಮೂಲಕ ಮಹತ್ತರವಾದ ಹೇಳಿಕೆ. ಮುಂದಿನ ದಿನಗಳಲ್ಲಿ ಇಒ ಹಾಗೂ ಮೇಲಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ. ಹೌದು, ಸಾರ್ವಜನಿಕ ದಾಖಲೆಗಳ ದುರ್ಬಳಕೆ ಆರೋಪ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ತಂದ್ರೆ ಅಂಕನಹಳ್ಳಿ ಕೀರ್ತಿ ಮತ್ತು ಮಹಾದೇವ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯ ಲೋಪ, ದಬ್ಬಾಳಿಕೆ ಆರೋಪಗಳು ಕಂಡು ಬಂದಿದ್ದರು. ಸಂಬಂಧಿತ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರೂ ಯಾವುದೇ ರೀತಿ ಕ್ರಮ ಜರುಗಿಲ್ಲ. ನಮಸ್ತೆ. ಸಾಲಿಗ್ರಾಮ ತಾಲೂಕು ತಂದ್ರೆ ಗ್ರಾಮ ಪಂಚಾಯತಿ ತಂದ್ರೆಯಂಕನಹಳ್ಳಿ. ನಮ್ಮ ಹೆಸರು ಕೀರ್ತಿ ಅಂತ. ನಮ್ಮ ತಂದ್ರೆ ಗ್ರಾಮ ಪಂಚಾಯತಿಗೆ ಸೇರುವ ತಂದ್ರೆಯಂಕನಹಳ್ಳಿಯಲ್ಲಿ ತಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಮಹಾದೇವ್ PDO ಅಂತ ಇವರು ಅಕ್ರಮವಾಗಿ ಮತ್ತು ಕೆಲವು ಕಾಮಗಾರಿಗಳು ಬಿಲ್ಲೇ ಆಗದೆ ಇರೋ ಥರ ಬಿಲ್ ಮಾಡಿ, ಮತ್ತು ಕೊಟ್ಟಿಗೆಗಳು ಮತ್ತು ಈ ಥರವೆಲ್ಲ ಕೊಟ್ಟಿಗೆನೇ ಮಾಡಿಲ್ಲ, ಆ ಥರದ್ದೆಲ್ಲ ಕೊಟ್ಟಿಗೆಗಳೆಲ್ಲ ಮಾಡಿರ್ತಾರೆ. ಇದರ ಬಗ್ಗೆ ಅಧಿಕವಾಗಿ ತಾಲೂಕು ಪಂಚಾಯತಿ ನಿರ್ವಹಣಾಧಿಕಾರಿಯಾದ ರವಿ ಸರ್ ಅವರಿಗೆ ತುಂಬ ಸಲ ದೂರು ನೀಡಿದರು. ಅವರು ಇವರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಮತ್ತು ಈ PDO ನೀವು ಯಾರಿಗೆ ಬೇಕಾದರೂ ಏನು ಬೇಕಾದರೂ ಹೇಳಿಕೊಳ್ಳಿ, ನಾನು ಯಾರಿಗೂ ಹೆದರೋದಿಲ್ಲ ಎಂದು ದೌರ್ಜನ್ಯವಾಗಿ ಮಾತಾಡಿರುತ್ತಾರೆ. ಆಮೇಲೆ ಸಾರ್ವಜನಿಕರು ಏನಾರು ಕೇಳಲು ಹೋದರೆ ಅವರ ಮೇಲೆ ಸುಳ್ಳು ದೂರು, ಪೊಲೀಸ್ ಮೊಕದ್ದಮೆಯನ್ನು ಹಾಕುತ್ತೇವೆ ಎಂದು ಬೆದರಿಕೆ ಹಾಕುತ್ತಾರೆ. ಮತ್ತು ನಮ್ಮ ತಂದ್ರೆಯಂಕನಹಳ್ಳಿ ಗ್ರಾಮದಲ್ಲಿ ಕೆಂಪಮ್ಮನವರ ಜಮೀನಿನಿಂದ ಸಣ್ಣ ಸಾಮಪ್ಪನವರ ಜಮೀನವರಿಗೆ ನರೇಗಾ ಯೋಜನೆ ಕಾಮಗಾರಿ, ರಸ್ತೆ ಕಾಮಗಾರಿಯನ್ನೇ ಮಾಡಿರುವುದಿಲ್ಲ. ಅದನ್ನು NMR ಬಿಲ್ಲನ್ನು ತೆಗೆದಿರುತ್ತಾರೆ. ಇದರ ಬಗ್ಗೆ ಇಒ ರವಿ ಅವರಿಗೆ ನಾವು ಫೋನ್ ಮಾಡಿ ದೂರವಾಣಿ ಮೂಲಕ ಹೇಳಿದರೆ, ಬಿಡ್ರಿ ನಾವು ನೋಡ್ಕೊತೀವಿ ಅಂತ ದುರಂಕಾರ ಮಾತುಗಳನ್ನು ಆಡಿರ್ತಾರೆ. ಅದರ ವಿಡಿಯೋ ಸಹ ಇದೆ ನಮ್ಮ ಹತ್ರ. ಆಮೇಲೆ ಅವರು JCP ನರೇಗಾ ಯೋಜನೆ ಕೆಲಸ ಮಾಡಲು ಕೂಲಿ ಕಾರ್ಮಿಕರಿಗೆ ಅಂತಲೇ ಅದನ್ನು ನರೇಂದ್ರ ಮೋದಿ ಅವರು ಮಾಡಿರುತ್ತಾರೆ. ಕೂಲಿ ಕಾರ್ಮಿಕರು ಬಿಟ್ಟು ಇವರು JCPಯನ್ನು ತಂದು ಕೆಲಸ ಮಾಡಿರ್ತಾರೆ. ಅದು GPS ಫೋಟೋ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಎಲ್ಲನೂ ಇಒ ಮತ್ತು CO ಮತ್ತು DC ಅವರಿಗೆ ಎಲ್ಲರಿಗೂ ರೆಫರ್ ಮಾಡಿದ್ದೀವಿ. ಆದರೂ ಇವರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋಂಥ ಈ ತಾಲೂಕು ಪಂಚಾಯತಿ ನಿರ್ವಹಣಾಧಿಕಾರಿ ರವಿ ಸರ್ ಅವರು ಅವರಿಗೆ ಜಿಲ್ಲಾ ಪಂಚಾಯತಿಯಿಂದ ಇವರಿಗೆ ನ್ಯಾಯ ಕೊಡಿಸಿ ಎಂದು ಆದೇಶ ಕಾಪಿಯನ್ನು ಹೊರಡಿಸಿರುತ್ತಾರೆ. ಇದರಲ್ಲಿ ಆದೇಶ ಕಾಪಿ ಇರುತ್ತದೆ. ಇವರಿಗೆ ತನಿಖೆ ಮಾಡಿ ಸೂಕ್ತವಾಗಿ ಅದರ ಆದೇಶ ಕಾಪಿ ನಮಗೊಂದು ಮತ್ತು ದೂರುದಾರರಿಗೊಂದು ಕೊಡಿ ಎಂದು ಇಒ ಸಾಹೇಬರಿಗೆ ಅವರು ಆದೇಶವನ್ನು ಹೊರಡಿಸುತ್ತಾರೆ. ಆದರೂ ಇಒ ಸಾಹೇಬರು ಒಂದು ದಿನಕ್ಕೂ ಇದರ ಬಗ್ಗೆ ಯಾವುದೇ ಥರದ ತನಿಖೆ ಮಾಡಿರುವುದಿಲ್ಲ. ಮತ್ತು ಕಟ್ಟಡಗಳು ಲೈಸೆನ್ಸ್ ಕೊಟ್ಟಿರ್ತಾರೆ, ಜಾಗವೇ ಅವ್ರದ್ದಿರುವುದಿಲ್ಲ. ಈ ಥರ ಎಲ್ಲ ಅಕ್ರಮವಾಗಿ ಪಂಚಾಯತಿಗಳಲ್ಲಿ ತುಂಬ ಅಕ್ರಮವಾಗಿ ದಂಧೆಗಳು ಮಾಡಿದ್ದಾರೆ. ಇದರ ಬಗ್ಗೆ ಯಾರಿಗೆ ಏನೇ ಹೇಳಿದ್ರು ಕ್ರಮ ಕೈಗೊಂಡಿಲ್ಲ. ಸಾರ್ವಜನಿಕರು ಹಿಂಗಾದರೆ ಯಾವ ಥರ ಸರ್ಕಾರ ಸವಲತ್ತುಗಳನ್ನು ಪಡ್ಕೋಬೇಕು? ಮತ್ತು ಇದಕ್ಕೆಲ್ಲ ಮುಖ್ಯ ಕಾರಣ ಇಒ ಸಾಹೇಬರಾದಂಥ ರವಿ ಸರ್ ಅವರೇ ಕಾರಣ ಆಗಿರ್ತಾರೆ. ಏಕೆಂದರೆ ಜಿಲ್ಲಾ ಪಂಚಾಯತಿ ಮತ್ತು DC ಅವರಿಂದ ಆದೇಶ ಮಾಡೋದು ಸುಧಾ ಅವ್ರ ಬಗ್ಗೆ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ ಇವತ್ತಿನವರೆಗೂ. ದಿನಾಂಕ 11/12/2025 ಸುತ್ತೋಲೆ ಕೊಟ್ಟಿರೋದು ಇದು. ಇಲ್ಲಿ ಆದೇಶ ಕಾಪಿ ಇದೆ. ಇದುವರೆಗೂ ಒಂದು ದಿನಕ್ಕಾದರೂ ಅವರ ಮೇಲೆ ಯಾವುದೇ ಶಿಸ್ತು ಕ್ರಮ ಕೈಗೊಂಡಿರುವ ಆದೇಶ ಕಾಪಿ ಇಲ್ಲ. ಮತ್ತು ಗ್ರಾಮ ಪಂಚಾಯತಿಗೆ ಪ್ರತಿ ದಿವಸ 12 ಗಂಟೆಗೆ ಬರೋದು, 3 ಗಂಟೆಗೆ ಹೋಗೋದು, GPS ಫೋಟೋಗಳು ಹಾಕಿ ದೂರು ಕೊಟ್ಟರು ಸುಧಾ ಪ್ರತಿದಿನ, ಒಂದು ದಿನ ಅಲ್ಲ. ವಿಡಿಯೋ ಇದೆ ಮತ್ತು ಪಂಚಾಯತಿಯಲ್ಲಿ CC ಕ್ಯಾಮ್ರಾ ಇದೆ. ಅದನ್ನು ಪರಿಶೀಲನೆ ಮಾಡಿ ಒಂದು ದಿನವರೆಗೂ 10 ಗಂಟೆಗೆ ಬಂದು ಸಾರ್ವಜನಿಕ ಸೇವೆ ಯಾವತ್ತೂ ಮಾಡಿಲ್ಲ ಇವರು. ಮಹಾದೇವ್ ಪಂಚಾಯತಿ PDO ಆದಂಥ ಮಹಾದೇವ್ TA ಅವರು. ಮತ್ತು ಈ ಥರ ಆದರೆ ಸಾರ್ವಜನಿಕರು ಯಾವ ಥರ ಸರ್ಕಾರ ಸವಲತ್ತು ಪಡ್ಕೋತಾರೆ? ಇದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಬೇಕೆಂದು ನಾವು ದಯಮಾಡಿ ಕೇಳ್ಕೊತಾ ಇದ್ದೀವಿ. ಹಾಂ, ಹೇಳಿ ಸರ್. ಹಾಂ, ಹೇಳಿ ಸರ್. ವರ್ಗಾವಣೆ ಆಗಿದ್ದಾರೆ. ಬಟ್ ವರ್ಗಾವಣೆ ಏನಕ್ಕಾಗಿದ್ದಾರೆ ಅಂತ ನಮ್ಗೆ ಆದೇಶ ಕಾಪಿ ಕೊಡಿ ಅಂತ DC ಅವರು ಮತ್ತು CO ಅವರು ಹೇಳಿದ್ದಾರೆ. ದೂರುದಾರರಿಗೊಂದು ಕೊಡಿ ಮತ್ತು ನಮಗೊಂದು ಕಾಪಿ ಕಳಿಸ್ಕೊಡಿ ಅಂತ. ಇವ್ರು ನಮಗೆ ಯಾವುದೇ ಥರದ ಕಾಪಿ, ಆದೇಶ ಕಾಪಿ ಕೊಟ್ಟಿಲ್ವಲ್ಲ ಸರ್. ಈಗ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾ ಪಂಚಾಯತಿಯಿಂದ ನಮಗೆ ಆದೇಶ ಮಾಡಿದ್ದಾರೆ. ಅವ್ರಿಗೂ ಕಳಿಸಿದ್ದಾರೆ, ಇಮೇಲ್ ಮಾಡಿರ್ತಾರೆ.
ಆ ಇಮೇಲ್ ಮಾಡಿದ್ಮೇಲೆ ನಮ್ಗೆ ಆ ದೂರುದಾರರಿಗೆ ಏನಾಗೈತೆ ಅಂತ ಈಗ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದೀವಿ ಅಂದ್ಬಿಟ್ಟು ನಮಗೂ ಒಂದು ಹಿಂಬರ ಕೊಡ್ಬೇಕು ತಾನೆ ಅವರು ಕೊಟ್ಟಿಲ್ವಲ್ಲ ಇದುವರೆಗೂ. ಅದು ಅನುಮಾನಕ್ಕೆ ಕಾರಣ ಆಗ್ಬಿಟ್ಟಿದೆ ನಮ್ಗೆ. ಇವರು ಬೇರೆ ತರದಲ್ಲಿ ಕೈ ಜೋಡಿಸಿರ್ತಾರ ಇಒ ಸಾಹೇಬ್ರು ಏನೋ ಎಂತೋ ಅದ್ರ ಬಗ್ಗೆ ಅನುಮಾನ. ಆಮೇಲೆ ಈ ನರೇಂದ್ರ ಮೋದಿ ಅವರು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಕೂಲಿ ಕಾರ್ಮಿಕರಿಗೆ ಕೂಲಿ ಮಾಡಿ ಜೀವನ ಮಾಡ್ಲಿ ಅಂದ್ಬಿಟ್ಟು ನರೇಗಾ ಯೋಜನೆ ಕೆಲಸ ಮಾಡಿರೋದು. ಇವರು JCB ತಂದು ಸ್ವತಃ PDOನೇ ನಿಂತ್ಕೊಂಡು ಕೆಲಸ ಮಾಡಿರೋದು ಸುಧಾ. ಅದು ಒಂದು ವಾಯ್ಸ್ ರೆಕಾರ್ಡ್ ಅದು ಹಾಕ್ಲಾ ಇಒ ಮಾತಾಡಿರೋದು ನೋಡಿ. ನಾವು ಇಒ ಅವ್ರಿಗೆ JCB ಕೆಲಸ ಮಾಡಿ ಅಂತ ಹೇಳಿದ್ರೆ ಅವರು ಎಷ್ಟು ದುರ್ವರ್ತನೆಯಿಂದ ನಡ್ಕೊಂತಾರೆ ಅಂದ್ರೆ ನಾವು ತಂದ್ರೆ ಗ್ರಾಮ ಪಂಚಾಯತಿಂದ ತಂದ್ರೆ ಅಂಗಡಿಯಿಂದ ಲೆಟರ್ ಕೊಟ್ಟಿದ್ವಲ್ಲ. ಆಯ್ತು ಕೊಟ್ಟಿದ್ದೀವಿ ಸರ್. ಇವತ್ತು JCB ತಾವು ಬಂದವ್ರು ಕೆಲಸ ಮಾಡ್ಸಕ್ಕೆ ನೋಡಿ, ನೀವು 2024 ಫೆಬ್ರವರಿಲಿ ಆಗಿರೋದು ಲೆಟರ್ ಕೊಟ್ಟಿದ್ದೀರಿ ನನಗೆ. ಓ ಆಯ್ತು 2024 ಫೆಬ್ರವರಿಲಿ ಆಗಿರೋದನ್ನ ಇವತ್ತು ಕೊಟ್ಟಿದ್ದೀರಲ್ಲಪ್ಪ. ನಾನು ಬಂದಿರೋದು ಇವಾಗ. ಹಿಂದೆ ಏನ್ ಮಾಡ್ತಾ ಇದ್ರಿ ನೀವು? ಆಯ್ತು ಹಿಂದೆ ನಮ್ಗೆ ಗೊತ್ತಿರ್ಲಿಲ್ಲ ಇದು ಬಿಲ್ ತಂದಿದ್ದು. ಆಯ್ತು ಬಿಡಿ ಸರ್, ಆಯ್ತು 24 ಆಗಲಿ. ನಾನು ಹೇಳೋದೇನ್ ಗೊತ್ತಾ ಸರ್, ಇವತ್ತು ಯಾಕೆ ಬಂದವ್ರು JCB ಕೆಲಸ ಮಾಡ್ಸಕ್ಕೆ? ಈಗ ನೋಡ್ರಿ, ಈಗ ಈ ಸಾಲದನ್ನೆಲ್ಲ ನಾನು ಇಲ್ಲಿಂದ ಕುತ್ಕೊಂಡು ದುಡ್ಡಿನ ಹಾಕೊಂಡು ನೋಡಕ್ಕಾಗಲ್ಲ. ಆಯ್ತು ನೀವು ಕೊಟ್ಟಿರೋ ಲೆಟರ್ ಏನಿದೆ ಅದಕ್ಕೆ ನಾನು ನರೇಗಾ AD ಅವರ ನೇತೃತ್ವದಲ್ಲಿ ಇನ್ನಿಬ್ಬರನ್ನು ಸೇರಿಸಿ 3 ಜನದ ದಂಡ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ನಂಗೆ ವರದಿ ಕೊಡಿ ಅಂದ್ಬಿಟ್ಟು ನಾನು ಅವ್ರಿಗೆ ಲೆಟರ್ ಹಾಕಿದ್ದೀನಿ. ನೆನ್ನೆ ಹಾಕ್ತಿದ್ದೀವಿ ಸರ್. ನೀವು ಫೋನ್ ಮಾಡಿರಲ್ಲ, ಅದನ್ನ ಇವತ್ತು ಹೋಗ್ತೀನಿ ಆಫೀಸ್ಗೆ ನೋಡ್ತೀನಿ ಅಂತ ಹೇಳಿದಲ್ಲ ನಾನು. ಹೇಳಿ ನೆನ್ನೆ ಹೋಗಿ ಲೆಟರ್ ಹಾಕ್ಸಿದ್ದೀನಿ. ಬೇಕಾದ್ರೆ ನಮ್ DO ಹೇಳ್ಬಿಟ್ಟು ಅದೊಂದು ಕಾಪಿ ಬೇಕಾದ್ರೆ ತರಿಸ್ಕೊಳ್ಳಿ ನೀವು. ಬೇಡ ಸರ್, ಅಷ್ಟು ನಂಬಿಕೆ ಐತೆ ಸರ್. ನಂಬಿಕೆ ಗೊತ್ತೈತೆ. ನಂಬಿಕೆ ಗಿಂಕೆ ಪ್ರಶ್ನೆ ಅಲ್ಲ, ಇವೆಲ್ಲ ಆಫೀಸಿಯಲ್ ಕೆಲಸಗಳು. ಆಯ್ತು, ಇದೆಲ್ಲ ನಂಬಿಕೆ ಮೇಲೆ ಕೆಲಸ ನಡೆಯೋಲ್ಲ ಇವು. ಕೆಲಸ ನಡೆಯೋದು ಈಗ ನಾವೇನ್ ಗೊತ್ತಾ ಸರ್, ಕೆಲಸಗಳ JCB ಕೆಲಸ ಮಾಡ್ಬೋದಾ? JCB ಮಾಡೋ ಕೆಲಸನೂ ಇದೆ, ಮಾಡಿದಿರೋ ಕೆಲಸನೂ ಇದೆ. ರೋಡ್ ಕೆಲಸ ಅದು ಕೂಲಿ ಕೆಲವು ಇದೆ, ಹೊಡೆಯೋದು ಕೆಲವೆಲ್ಲ ಇರ್ತವೆ. ಕಾರ್ಮಿಕರಿಗೆ ಬಂಚು ಟ್ರೈನ್ ಅದಲ್ಲ ಮಾಮೂಲಿ ಏನ್ ವರ್ಕ್ ಬರ್ತದೆ, ಸಿಮೆಂಟ್ ವರ್ಕ್ ಬರ್ತದೆ ಅದೆಲ್ಲ ಮಾಮೂಲಿ JCB ಮಾಡ್ಕೊಂತಾರ. ಬಂದು ಮಣ್ಣು ಈ ಮಾಮೂಲಿ ಸರಿ. ಈಗ ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಪಂಚಾಯತಿ ಹೋಗಿ ಅದನ್ನ ಇನ್ಫಾರ್ಮ್ ಮಾಡಿ. ಇನ್ಫಾರ್ಮ್ ಮಾಡಿದೀವಿ. ಈಗ ನಾವು ಲೆಟರ್ ಕೊಡದೇ ಇರೋದೇ ಸುಮ್ಮನೆ ಇದ್ರು. ಈಗ 1 ವರ್ಷದಿಂದ ಈ ತರ ಎಲ್ಲ ಮಾತಾಡ್ಬೋದಾ? ಈಗ ಅವ್ರಿಗಿಂತ ಮೇಲ್ಮಟ್ಟದ ಅಧಿಕಾರಿ ಇಒ CO ಮತ್ತೆ DC ಅವರಿಂದ ಲೆಟರ್ ಹಾಕಿದಾರಲ್ವಾ, ಇವ್ರ ಕ್ರಮ ಇವ್ರು ಇಲ್ಲಿಂದ ಏನ್ ಕ್ರಮ ಕೈಗೊಂಡವ್ರೆ ಅಂತ ಆದೇಶ ಕೊಡಿ ಅಂತ ಹೇಳೋರ್ಲ. ಆದೇಶ ಇವತ್ತವರೆಗೂ ಕೊಟ್ಟಿಲ್ವಲ್ಲ. 11/12/2025 ನಮ್ಗೆ ಆದೇಶ ಬಂದಿದೆ ಇವ್ರು ಕೊಡಿ ಇವ್ರಿಗೆ ಅಂತ. ಶ್ರೀಮತಿ ಕೀರ್ತಿ ಮತ್ತೆ ತಂದ್ರೆಯಂಕನಹಳ್ಳಿ ಇವರು ಸ್ವೀಕರಿಸಿದ ಮನವಿಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಂಡು ಸೂಚಿಸಿರುವ ಕಾರಣ ಉಲ್ಲೇಖ 2ರ ಪ್ರತಿಯನ್ನು ಕಳಿಸಿದ್ದು ಸದರಿಯ ಪತ್ರದಲ್ಲಿ ಕೋರಿರುವ ವಿಷಯವಾಗಿ ಮತ್ತೆ ದೂರುದಾರರಿಗೊಂದು ಮತ್ತೆ ನಮಗೊಂದು ಕ್ರಮ ಕೈಗೊಂಡಿರುವ ಅರ್ಜಿಯನ್ನು ನಮಗೆ ಕೊಡಬೇಕೆಂದು ಹೇಳಿರುತ್ತೇವೆ ಅಂತ ಕಳಿಸಿದಾರಲ್ವಾ. ಇವತ್ತವರೆಗೂ ಕೊಟ್ಟಿಲ್ವಲ್ಲ ಇವರು. ಇದು ಅನುಮಾನ ಕಾರಣ ಆಯ್ತೆ ನಮ್ಗೆ. ಈಗ ಇದಕ್ಕೆ ನೀವು ಯಾರನ್ನ ಒತ್ತಾಯ ಮಾಡಿದ್ರಿ ಅಂತ? ಈ ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಈ ತಾಲೂಕಿನ MLA ಅವ್ರ ಗಮನಕ್ಕೂ ತಂದಿದ್ದೀವಿ, ಎಲ್ಲಾರ ಗಮನಕ್ಕೂ ತಂದಿದ್ದೀವಿ ಸರ್. ಅದು ಪೂರಾ ದಾಖಲಾತಿ ಏನಿದೆ ಈ ದಾಖಲೆ ಇದೆ. ಆಮೇಲೆ ಒಬ್ರು ಸಾರ್ವಜನಿಕರ ಸೇವಕರು ಪ್ರತಿ ದಿವಸ 12 ಗಂಟೆಗೆ ಕರ್ತವ್ಯ ನಿರ್ವಹಿಸಕ್ ಬರ್ಬೋದಾ? ಆ ಥರದ್ದೆಲ್ಲ ದೂರೆಲ್ಲ ಕೊಟ್ಟಿದ್ರು. GPS ಫೋಟೋ ಇದೆ, ದಾಖಲೆ ಇದ್ರು ಸುಧಾ ಕ್ರಮ ಕೈಗೊಂಡಿಲ್ವಲ್ಲ. ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತೀವಿ. ಏನು ಕ್ರಮ ಕೈಗೊಂಡಿಲ್ಲ. ಮುಂದೆ ನಿಮ್ಮ ನಡೆ ಏನಿದೆ? ನಮ್ಮ ನಡೆ ಹಿಂಗೆ ಆದ್ರೆ ಉಗ್ರವಾಗಿ ಪಂಚಾಯತಿ ಕಡೆ ಮತ್ತೆ ತಾಲೂಕ್ ಪಂಚಾಯತಿ ಮುಂದೆ ಹೋರಾಟ ಮಾಡ್ಬೇಕು ಅಂತ ಇದೀವಿ ಅಷ್ಟೇ.